ಸ್ನೇಹಿತರೆ, ಈಗೊಂದು ವಿಚಿತ್ರವಾದಂತ ಪ್ರಕರಣ ದಾಖಲಾಗಿರುವಂತದ್ದು, ಸ್ವಂತ ತಾಯಿಯ ಮಗಳ ಮೇಲೆ ದೂರನ್ನ ನೀಡಿರುವಂತದ್ದು. ಏನಿದು ಅಂತ ನೋಡೋದಾದ್ರೆ, ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಒಂದು ಪ್ರಕರಣ ದಾಖಲಾಗಿರುವಂತದ್ದು ವಿಚಿತ್ರವಾದಂತಹ ಪ್ರಕರಣ ಅಂತ ಹೇಳ್ಬೋದು. ಜೊತೆಯಲ್ಲಿ ಎಲ್ಲಾ ಪೋಷಕರಿಗೂ ಕೂಡ ಇದೊಂದು ಎಚ್ಚರಿಕೆಯ ಸಂದೇಶದ ಘಟನೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಘಟನೆ ಏನು ಅಂತ ವಿವರಿಸ್ತಾ ಹೋಗ್ತೀನಿ, ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. MBA ವಿದ್ಯಾರ್ಥಿನಿ ತಾಯಿ ಮತ್ತು ದೊಡ್ಡಮ್ಮನ ಜೊತೆ ವಾಸವಾಗಿರ್ತಾಳೆ. ಈಕೆ ಎಂತ ಕೆಲಸ ಮಾಡ್ತಾಳೆ ಅಂದ್ರೆ, ಈಗಷ್ಟೇ 23 ವರ್ಷದ ಯುವತಿ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಆಗಾಗ ಫೋನ್ ಮಾಡುವಂಥದ್ದು, ವಿಡಿಯೋ ಕಾಲ್ ಮಾಡುವಂಥದ್ದು ಮಾಡ್ತಾನೆ ಇರ್ತಾಳೆ. ಆ ಸಂದರ್ಭದಲ್ಲಿ ತಾಯಿ ಮತ್ತು ದೊಡ್ಡಮ್ಮನಿಗೆ ಎಲ್ಲೋ ಒಂದ್ ಕಡೆ ಮಗಳ ಈ ಎಲ್ಲ ನಡತೆಯನ್ನ ಕಂಡು ಅನುಮಾನ ಬರುತ್ತೆ. ಆಗ ವಿಚಾರಣೆ ಮಾಡ್ತಾರೆ. ಏನಿದು, ಏನೋ ಮಾಡ್ತಾ ಇದೆಯಲ್ಲ, ನಿನ್ನ ನಡತೆಯಲ್ಲಿ ಏನೋ ವ್ಯತ್ಯಾಸ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿ ಆಕೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾರೆ. ಪಾಸ್ವರ್ಡ್ ಅನ್ನ ಆಕೆಯನ್ನ ಮನ ಓಲೈಸಿ ಪಾಸ್ವರ್ಡ್ ಅನ್ನ ಪಡೆದು ಮೊಬೈಲ್ ಅನ್ನ ಓಪನ್ ಮಾಡಿ, ಅಂದ್ರೆ ಪಾಸ್ವರ್ಡ್ ಹಾಕಿ ಮೊಬೈಲ್ ಓಪನ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ತಾಯಿ ಮತ್ತು ದೊಡ್ಡಮ್ಮನಿಗೆ ದೊಡ್ಡ ಶಾಕ್ ಆಗಿರುತ್ತೆ. ಏನದು ಅಂತ ನೋಡೋದಾದ್ರೆ, ಆಕೆ ತಾಯಿ ಮತ್ತು ದೊಡ್ಡಮ್ಮನ ಒಂದ್ ರೀತಿ ಖಾಸಗಿ ಫೋಟೋಗಳು, ಅದು ನಗ್ನ ಫೋಟೋ ಅಂತ ಹೇಳ್ತೀರೋ ಅಥವಾ ಏನ್ ಅಂತೀರೋ ನಿಮಗೆ ನಿಮ್ಮ ವಿಶ್ಲೇಷಣೆಗೆ ಬಿಟ್ಟಿರುವಂತದ್ದು. ಜೊತೆಯಲ್ಲಿ ಪೊಲೀಸರ ತನಿಖೆಯಿಂದ ಅದು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಖಾಸಗಿ ಫೋಟೋ ಒಟ್ಟಾರೆ ದೊಡ್ಡಮ್ಮ ಮತ್ತು ತಾಯಿಯ ಖಾಸಗಿ ಫೋಟೋಗಳನ್ನ ತನ್ನ ಪ್ರಿಯಕರನಿಗೆ, ಅಂದ್ರೆ ಆ ಹುಡುಗಿ ಲವ್ ಮಾಡ್ತಾ ಇರುವಂತ ಆ ಹುಡುಗನಿಗೆ ಯಾವಾಗಲೂ ಕೂಡ ಕಳಿಸ್ತಾ ಇರ್ತಾರೆ. ಈ ಫೋಟೋವನ್ನು ನೋಡಿದಂತ ತಾಯಿ ಮತ್ತು ದೊಡ್ಡಮ್ಮನಿಗೆ ನಿಜಕ್ಕೂ ಶಾಕ್ ಆಗಿರುತ್ತೆ. ನನ್ನ ಸ್ವಂತ ಮಗಳೇ ಈ ರೀತಿ ನನ್ನ ಖಾಸಗಿ ಫೋಟೋಗಳನ್ನ ಕಳಿಸ್ತಾ ಇದ್ದಾಳ, ಯಾರದು ಅನಾಮಿಕ ಹುಡುಗ ಅಂತ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಬಾಯಿ ಬಿಡ್ತಾಳೆ, ನಾನು ಈ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗಷ್ಟೇ ಕೇವಲ 23 ವರ್ಷದ ಯುವತಿ, ಜೊತೆಯಲ್ಲಿ ನೋಡಿ ಅವಿದ್ಯಾವಂತರ ಏನಲ್ಲ, MBA ವಿದ್ಯಾರ್ಥಿನಿ ಆಗಿರ್ತಾಳೆ. MBA ಅಂದ್ರೆ ಎಷ್ಟು ಪ್ರೌಢಾವಸ್ಥೆ ಇರುತ್ತೆ. ವಿದ್ಯಾರ್ಥಿಗಳು ಈಗಿನ ಕಾಲದ ಯುವ ಜನಾಂಗ ಎತ್ತ ಸಾಕ್ತಾ ಇದೆ ಅನ್ನೋದು ಕೂಡ ಒಂದ್ ರೀತಿ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಸ್ವಂತ ತಾಯಿ ಮತ್ತು ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನ ಇನ್ಯಾರೋ ಆಕೆ ಪ್ರೀತಿ ಮಾಡ್ತಾ ಇರುವಂತ ಒಬ್ಬ ಹುಡುಗನಿಗೆ ಕಳಿಸೋದಂದ್ರೆ ಎತ್ತ ಸಮಾಜ ಸಾಕ್ತಾ ಇದೆ. ಪೋಷಕರಿಗೆ ನಿಜಕ್ಕೂ ಕೂಡ ಇಂತಹ ಘಟನೆಗಳಿಂದ ಆತಂಕ ಉಂಟು ಮಾಡಿರುವಂತದ್ದು. ಇನ್ನು ತಾಯಿ ಸುಮ್ಮನೆ ಇರೋದಿಲ್ಲ, FIR ದಾಖಲು ಮಾಡ್ತಾರೆ. ಅಂದ್ರೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ನೀಡ್ತಾರೆ. ಅವ್ರಿಗೂ ಕೂಡ ಠಾಣೆಯಲ್ಲೂ ಕೂಡ ಆಶ್ಚರ್ಯ ಕಾದಿರುತ್ತೆ. ಯಾಕಂದ್ರೆ ಇಂಥ ಪ್ರಕರಣಗಳು ಎಲ್ಲೋ ಅಪರೂಪ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕೆ, ಇಂಥ ಪ್ರಕರಣಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವಂತ ತಾಯಿಯ ಫೋಟೋವನ್ನ, ಅಂದ್ರೆ ಖಾಸಗಿ ಫೋಟೋಗಳನ್ನ ಮಗಳೇ ತನ್ನ ಪ್ರಿಯಕರನಿಗೆ ಕಳಿಸುವಂತ ಪ್ರಕರಣಗಳು ನಿಜಕ್ಕೂ ಇದು ಆಶ್ಚರ್ಯ ಉಂಟು ಮಾಡುವಂಥದ್ದು. ಇನ್ನು ಪೊಲೀಸರು, ಬ್ಯಾಟರಾಯನಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಮಾಡ್ತಾರೆ. ಮಗಳು ಮತ್ತು ಆಕೆಯ ಪ್ರಿಯಕರ ಇಬ್ಬರ ಮೇಲೂ FIR ದಾಖಲು ಮಾಡಿ ವಿಚಾರಣೆ ಮಾಡ್ತಾರೆ. ಯಾಕೆ ಆ ಫೋಟೋವನ್ನ ಯಾಕೆ ಕಳಿಸ್ತಾ ಇದ್ರು, ಅಂದ್ರೆ ತಾಯಿ ಮತ್ತು ದೊಡ್ಡಮ್ಮನ ನಗ್ನ ಫೋಟೋಗಳನ್ನ ಆ ಯುವಕನಿಗೆ ಯಾಕೆ ಕಳಿಸ್ತಾ ಇದ್ದು, ಜೊತೆಯಲ್ಲಿ ಆ ಹುಡುಗ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ನಾ ಅಥವಾ ಮುಂದುವರೆದು ಏನಾದ್ರು ಬೇರೆ ಬೇರೆ ಕೆಲಸಗಳು ಇಲ್ಲಿ ಏನಾದ್ರು ಈ ಒಂದು ಪ್ರಕರಣದಲ್ಲಿ ತಿರುವು ಪಡೆದುಕೊಂಡುತ್ತಾ. ಸೊ ಈ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಇಂತಹ ಒಂದು ಪ್ರಕರಣದಿಂದ ಎಲ್ಲಾ ಪೋಷಕರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ರು ಬಹುಶಃ ತಪ್ಪಾಲಿಕ್ಕಿಲ್ಲ. ಎಲ್ಲ ಒಂದ್ ಕಡೆ ಅಸೈನ್ಮೆಂಟ್ ಮಾಡೋದಕ್ಕೋ ಅಥವಾ ಕಾಲೇಜು ಯೂಸ್ಗೋಸ್ಕರ ಮೊಬೈಲ್ ಅನ್ನ ಪೋಷಕರು ಕೊಡಿಸಿರುವಂತಹ ಸಂದರ್ಭದಲ್ಲಿ ಈ ರೀತಿ ಮಿಸ್ಯೂಸ್ ಆಗುವಂತ ಪ್ರಕರಣಗಳಿದೆಯಲ್ಲ, ನಿಜಕ್ಕೂ ಕೂಡ ಪೋಷಕರಿಗೆ ಒಂದ್ ರೀತಿ ಆತಂಕ ಮತ್ತು ಎಚ್ಚರಿಕೆಯನ್ನ ಉಂಟು ಮಾಡುವಂತ ಪ್ರಕರಣ ಅಂತ ಹೇಳಿದ್ರೆ ಬಹುಶಃ ತಪ್ಪಾಲಿಕ್ಕಿಲ್ಲ.